ಶ್ರೀನಿವಾಸಪುರ ವಾಸವಿ ದೇಗುಲದಲ್ಲಿ ವೈಶಾಖ ಶುದ್ಧ ನವಮಿ ಅಂದರೆ ವಾಸವಿ ಜಯಂತಿ ಹಿಂದಿನ ದಿನದ ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದೊಂದನ್ನಾಗಿ ನೋಡೋಣ ಬನ್ನಿ. ಅಕ್ಕ ನಮಸ್ಕಾರ. ವಾಸವಿ ಜಯಂತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಹಬ್ಬವನ್ನು ಯಾಕೆ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಿಸಬೇಕು ಅಂತ ತಮ್ಮಲ್ಲಿ ಕೇಳ. ಆರ್ಯವೈಶ್ಯರ ಕುಲದೇವತೆ ವಾಸವಿ ಮಾತಾ. ವಾಸವಿ ದೇವಿಯ ಹುಟ್ಟು ಹಬ್ಬವನ್ನು ವಾಸವಿ ಜಯಂತಿಯನ್ನಾಗಿ ಆಚರಿಸುತ್ತೇವೆ. ವಾಸವಿ ದೇವಿಯು ಪಾರ್ವತಿಯ ಅವತಾರ. 102 ಗೋತ್ರಗಳ ಭಕ್ತರನ್ನು ಹೊಂದಿರುವ ವಾಸವಿ ತಾಯಿ ರಕ್ತಪಾತವನ್ನು ತಡೆಗಟ್ಟಿ ತನ್ನ ದೇಹತ್ಯಾಗ ಮಾಡಿದಳು. ಹಿಂಸೆಗೆ ಹಿಂಸೆ ಮಾರ್ಗವಲ್ಲ, ಅಹಿಂಸೆಗೆ ಹಿಂಸೆಯು ಶರಣಾಯಿತು. ಹೀಗೆ ಪ್ರಾಣಗಳನ್ನು ಕಾಪಾಡಿದಳು, ಧರ್ಮವನ್ನು ಎತ್ತಿ ಹಿಡಿದಳು, ಅಹಿಂಸಾ ದಾರಿಯನ್ನು ತೋರಿಸಿಕೊಟ್ಟಳು. ಸದ್ಗುಣ ಸಂಪನ್ನರಾಗಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ದಾರಿದೀಪವಾದಳು. ಹೀಗಾಗಿ ವಾಸವಿ ಜಯಂತಿಯನ್ನು ಆಚರಿಸುತ್ತೇವೆ. ವಾಸವಿ ದೇವಿಯು ಪಾರ್ವತಿಯ ಅವತಾರ, ಮಾತೆ ತ್ಯಾಗಮಯಿ. ಭಕ್ತರ ಸಂಕಷ್ಟಗಳನ್ನು ನಿವಾರಣೆ ಮಾಡುತ್ತಾಳೆ. ಅಷ್ಟೇ ಅಲ್ಲದೆ ನಮ್ಮ ಕುಲದೇವಿ. ಹೀಗಾಗಿ ನಾವು ಪ್ರತಿದಿನ ಪೂಜಿಸುತ್ತೇವೆ. ವಾಸವಿ ಜಯಂತಿಯನ್ನು ವಾಸವಿ ದೇವಿಯ ಹುಟ್ಟುಹಬ್ಬವನ್ನಾಗಿ ಆಚರಿಸುತ್ತೇವೆ. ವಾಸವಿ ದೇವಿಯ ಇತಿಹಾಸವನ್ನು ಓದಿ ಜೀವನವನ್ನು ಪಾವನ ಮಾಡಿಕೊಳ್ಳಿ. ಈ ಒಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.